ಓಂ ಯಾವ್ದೀಗ ಏನಾಯ್ತು? ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣ. ಶೃಣುತ 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 ಕೇಳಿ ಅಂತ ಹೇಳ್ತಾರೆ ಆಚಾರ್ಯ. ಕೇಳಿ, ಅವ್ರು ಕೇಳಿ ಅಂದ್ರೆ ಅನೌನ್ಸ್ ಮಾಡ್ತಿರ್ತಾರೆ, ಮುಖ್ಯಸ್ಥ ಮಾತು ಕೇಳಿ ಎಲ್ಲರೂ ಹೇಳ್ತಾರೆ. ತಕ್ಷಣ ಎಲ್ಲ ನಿಶಬ್ದ ಆಗ್ಬಿಡ್ತಾರೆ ಕೇಳಿ ಅಂದ ತಕ್ಷಣ. ಯಾತಕ್ಕೆ? ಅವ್ರು ಹೇಳೋ ವಿಷಯ ಮುಖ್ಯಸ್ಥರಾದ್ರಿಂದ ಅತಿ ಎಲ್ಲರಿಗೂ ಸಂಬಂಧಪಟ್ಟ ಮುಖ್ಯ ವಿಷಯ ಹೇಳ್ತಾರೆ ಅಂತ ಅರ್ಥ. ಅಮಲ ಸತ್ಯವಚಃ ಕೇಳಿ ಎಂತ ಸತ್ಯದ ಮಾತು ವಾಚ, ನಮ್ಮ ಮಾತು ಕೇಳಿ ಅಂದ್ರೆ ಸಾಕು, ಸತ್ಯ ಹೇಳ್ತೀನಿ ಅಂತ ಹೇಳಬಾರದು. ಆದ್ರೆ ಪರಲೋಕದ ವಿಚಾರ ಕಣ್ಣಿಗೆ ಕಾಣೋದಿಲ್ಲ, ಅದು ಅದಕ್ಕೆ ಸತ್ಯವಚಃ ಅಂತ ಹೇಳಿ. ಅದು ಎಂಥ ಸತ್ಯವಚಃ ಅಂದ್ರೆ ಅಮಲ ಸತ್ಯವಚಃ. ಅಮಲ ಸತ್ಯವಚಃ ನಿರ್ಮಲವಾದ ದೋಷವಿಲ್ಲದೆ ಇರತಕ್ಕಂತಹ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿ. ಅದು ಬರೀ ಸತ್ಯವಚ ಅಮಲ ಸತ್ಯ ಅಲ್ಲ, ಪರಮಂ ಅತ್ಯಂತ ಶ್ರೇಷ್ಠವಾದ ಸತ್ಯ, ಶ್ರೇಷ್ಠವಾದ ಸತ್ಯ, ಉತ್ಕೃಷ್ಟವಾದ ಸತ್ಯ, ಅದನ್ನ ಹೇಳ್ತಾ ಇದ್ದೇನೆ. ಬರೀ ಹೇಳ್ತಾ ಇಲ್ಲ, ಶಪಥ ರೀತವು ಶಪಥ ಮಾಡಿ ಹೇಳ್ತಾ ಇದ್ದೇನೆ. ಅವ್ರು ಹೇಳ್ತೀರಿ ಅಂದ್ರೆ ಸಾಕು, ಅದೇ ಕಮಾಂಡ್. ಇಸಿ ಮೈ ಕಮಾಂಡ್ ಅಂತ ಇನ್ನೂ ಜಾಸ್ತಿ ಆಯ್ತದೆ. ಶಪಥೇರಿತಂ ಶಪಥ ಮಾಡಿ ಹೇಳ್ತಾ ಇದ್ದೇನೆ. ಅಕ್ಷಾಲ್ದ ಉಚ್ಛ್ರಿತ ಭಾವ ಎರಡು ಕೈ ಎತ್ತಿ ಹೇಳ್ತಾ ಇದ್ದೇನೆ. ಎಷ್ಟು ಒತ್ತು ಕೊಡ್ತಾರೆ ಗೊತ್ತಾಯ್ತಾ? ನಿನ್ನೆ ಹೇಳಿದಲ್ಲ ಸಕಲಂಪ ಭಾಷೆ ಲಯಂಬಾಗೆ ಮಾತನ್ನು ಕೇಳಬೇಕು ಅಂದ್ರೆ ಎಲ್ಲಾ ಶಾಸ್ತ್ರದ ಸಾರ ಬರಹ ಹೇಳ್ತಾ ಇದ್ದೇವೆ, ಪ್ರತಿಯೊಬ್ಬರು ಕೇಳಬೇಕಾದ ಮಾತು ಹೇಳ್ತಾ ಇದ್ದೇವೆ. ಇದನ್ನು ಕೇಳಿ. ಏನದು? ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮ. ಹರಿಗಿಂತ ದೊಡ್ಡ ಶ್ರೇಷ್ಠ ವ್ಯಕ್ತಿ ಇಲ್ಲ. ನಹರೇ ಸದೃಶಃ ಸಮನೂ ಇಲ್ಲ, ಸಮ ಇಲ್ಲ, ಉತ್ತಮನೂ ಇಲ್ಲ. ಪರಮಸ್ಸತು ಸರ್ವ ಚಿದಾತ್ಮಗಣ ಎಲ್ಲ ಚಿದಾತ್ಮ ಚೇತನರು ಅಂತ ಏನಿದ್ದಾರೆ ಎಲ್ಲರಿಗಿಂತ ಕೂಡ ಗುಂಪು ಗಣ. ಗಣ ಅಂದ್ರೆ ಹಿಂದೆ ಮುಂದೆ ಆದವರೆಲ್ಲ ಕೂಡ ಈ ಸತ್ತಿಗಿದ್ದಾರೆ, ಲಾಸ್ಟ್ ಟೈಮ್ ಇರಲಿಲ್ಲ ಅಲ್ಲ. ಭೂತ ಭಗವನ್ನಾಥ ಭೂತ ಭಗವತ್ಪ್ರಭು ಆಗಿದ್ದಾನೆ. ಇದನ್ನ ಹೇಳ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮ ಎಲ್ಲ ನೆನಪು ಮಾಡ್ಕೋಬೇಕು. ಇಲ್ಲೇನೇ ಹೇಳಿದಾಗಾಯ್ತು. ಶೃಣುತ ಅಮಲ ಶೃಣುತ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಲ್ಲ, ಯಾರಿಗೆ ಕೇಳ್ಬೇಕೋ ಅವ್ರಿಗೆ ಮಾತ್ರ. ಬೈಕು ಹಾಗೆ ಹೊರಗೆಲ್ಲ ಹಾಕೋದಿಲ್ಲ, ಹೊರಗಡೆ ಕೇಳ್ಬೇಕಾಗ ಹೊರ ಮಾತ್ರ ಹಾಕ್ತಾರೆ. ಕೆಲಸರ್ತೆ ದೊಡ್ಡದು ಸಣ್ಣದು ಮಾಡ್ತಾರೆ. ಯಾಕೆಂದ್ರೆ ಯಾರಿಗೆ ಕೇಳಿಸ್ಬೇಕಾಗ ಗೊದಲ್ಲ ಕೇಳಕ್ ಹೋಗ್ಬಾರ್ದು ಅಂತೇಳಿ. ಶೃಣುತ ಅಮಲ ಸತ್ಯವಚಃ. ಅಮಲ ಸತ್ಯ, ಅಮಲ ಅಂದ್ರೆ ದೇವರು ನಿರ್ದೋಷ, ಸತ್ಯ ಅಂದ್ರೆ ತಾವು ಸತ್ಯಲೋಕಾಧಿಪತಿಗಳು. ಸತ್ಯಲೋಕಾಧಿಪತಿಯಾದ ನಾನು ಹೇಳ್ತಾ ಇದ್ದೇನೆ. ಅಮಲ ವೇದವ್ಯಾಸರ ಮಾತು ಹೇಳ್ತಾ ಇದ್ದೇನೆ. ಇಬ್ಬರು ಸೇರಿ ಹೇಳಿದ ಮಾತಿದು ಒಂದು. ಅಮಲ ಸತ್ಯವಚಃ ಶೃಣು. ಅಥವಾ ಅಮಲ ಅಂತ ಹೇಳಿದಾಗ ಶಾಸ್ತ್ರ ಸಂಬಂಧಪಟ್ಟಿತ್ತು. ಸತ್ಯ ಅಂದ್ರೆ ಬ್ರಹ್ಮ ಮೀಮಾಂಸ, ಸತ್ಯಂ ಮೀಮಾಂಸ. ಬ್ರಹ್ಮಸೂತ್ರ ನಿರ್ಣಯವಾದ ವಿಚಾರ ಹೇಳ್ತಾ ಇದ್ದೇವೆ ಕೇಳಿ. ಸುಪ್ರೀಂ ಕೋರ್ಟ್ ಆರ್ಡರ್ ಹೀಗಿದೆ ಅಂದ್ರೆ ಎಲ್ಲರೂ ಗಮನಕ್ಕೂ ಬೇರೆ ದಾರಿ ಇಲ್ಲ, ಕೇಳಬೇಕು, ಒಬ್ಬೆ ಮಾಡ್ಬೇಕಷ್ಟೆ. ವಚಃ ಪರಮಂ. ಪರಮಂ ಅಂತ ಹೇಳಿದ್ರೆ ಪರಾಮ ಯಸ್ಮಿನ್ ತತ್ ಪರಮ, ಅತ್ಯಂತ ಮುಖ್ಯ ಪ್ರಮೇಯ ಇದರಲ್ಲಿದೆ ಅಂತ ಅರ್ಥ. ಎಲ್ಲಾ ಪ್ರಮೇಯಗಳ ಮುಖ್ಯ ಪ್ರಮೇಯ ಯಾವುದು ಅದನ್ನು ಹೇಳ್ತಾ ಇದ್ದೇನೆ ಈಗ. ಪರಮ ಮುಖ್ಯ ಪ್ರಮೇಯ. ಶಪಥೇರಿತಂ ಶಪಥ ಮಾಡಿ ಹೇಳ್ತಾ ಇದ್ದೇನೆ. ಈ ರೀತಿ ಯಾರು ಹೇಳಿದ್ರು? ನಿನ್ನೆ ಬಂದಿದೆ ಅದು ಹೇಳಿದ್ದ. ವಿಶ್ವಜನೀನ ವೃತ್ತಿ ಹುಟ್ಟುತ್ತಾರೆ ಅಂತ ಹೇಳಿಬಿಟ್ಟು ವಿಶ್ವಜನ ವೃತ್ತಿ ಹೇಳ್ತಾ ಇದ್ದಾರೆ. ಈ ರೀತಿ ಕೇಳಿ. ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ಇನ್ನೊಂದು ರೀತಿ ಅರ್ಥ. ಅಮಲ ಸತ್ಯವಚ ಒಂದೇ ಇಟ್ಕೋಣ. ಅಮಲ ಸತ್ಯ, ನಿರ್ದೋಷ ಮತ್ತು ಗುಣಪೂರ್ಣನಾದಂತ ಪರಮಾತ್ಮನ ಮಾತಿದು. ಏನದು? ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜ ಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ಅರ್ಥ ಆಯ್ತಾ? ಸತ್ಯ ಹರಿವಂಶದ್ದು ಅಥವಾ ಬಹಳ ಸತ್ಯ ಕೋಟ್ ಮಾಡ್ತಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಸತ್ಯ 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 ಅಂದ್ರೆ ಅರ್ಥ ಇವೆಲ್ಲ ಸೇರ್ಕೊಂಡಾಗ ಉದ್ಧತ್ಯ ಭುಜ ಮುಚ್ಚಿ ಎಲ್ಲ ಸೇರ್ಕೊಂಡು ಹೋಯ್ತಾರೆ. ಸತ್ಯ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ. ಹರಿ ಸರ್ವೋತ್ತಮತ್ವ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಪರಮಸ್ಸತು ಸರ್ವ ಚಿದಾತ್ಮಗಣ ಎಲ್ಲ ಚೇತನ ಗಣ, ಚೇತನ ಗಣಕ್ಕೆ ದೊಡ್ಡವನಾಗಿದ್ದಾನೆ. ಇದಿಷ್ಟು ಕೂಡ ದೇವರ ಮಹಿಮೆ. ಇಲ್ಲಿಂದ ಹಿಡಿದು ಬ್ರಹ್ಮಸೂತ್ರದ ಇಷ್ಟು ಇಡೀ ಸಾರಾಂಶ ಬಂದ್ಬಿಡುತ್ತೆ. ಇಲ್ಲಿಂದ ಬ್ರಹ್ಮಸೂತ್ರದ ಸಮ್ಮರಿ ಇದಿಷ್ಟು ಕೂಡ ಹೇಳ್ತಿರೋದು. ಅಥಾತೋ ಬ್ರಹ್ಮ ಜಿಜ್ಞಾಸ ಇದಿಷ್ಟು ಕೂಡ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ ಮೊದಲಿಗೆ ಉತ್ತರ ಕೊಟ್ಟಂತೆ ಆಯ್ತು. ಸತ್ಯವತ ಹೇಳಿದ್ರೆ ಶಾಸ್ತ್ರಯೋನಿತ್ವ, ಸತ್ಯವಚೈತ್ಯ ಶಾಸ್ತ್ರಯೋನಿತ್ವ ಅಂತ. ಶಪಥ ಮಾಡಿ ಹೇಳ್ತೇವೆ ಅಂದ್ರೆ ಸಮನ್ವಯ ಮಾಡಿ ನಿರ್ಣಯ ಮಾಡಿ ಹೇಳ್ತಾ ಇದ್ದೇವೆ ಅಂತ ಅರ್ಥ. ಇವೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ
ನಾವು ಇಲ್ಲಿನ ಶುರು ಇದು. ಮುಂದಿನ 6 ಶ್ಲೋಕದ ಇಡೀ ಬ್ರಹ್ಮಸೂತ್ರ 4 ಅಧ್ಯಾಯ ಸಾರಾಂಶ ಹೇಳ್ಬಿಡ್ತಾರೆ. ಇದು ಸ್ತೋತ್ರ ನಿತ್ಯ ಅಣುಭಾಷ್ಯ ಇದ್ದ, ಇನ್ನೊಂದು ಅಣುಭಾಷ್ಯ ಇದೆ ಆ ಲೆಕ್ಕದಲ್ಲಿ, ಮತ್ತೊಂದು ಅಣುಭಾಷ್ಯ ಇದ್ದಾಗ ಲೆಕ್ಕ. ಹಾ, 2 ಕೈ ಅಂತ, ಬಾಹು ಅಂದ್ರೆ ತೋಳು, ಬಾಹು 2 ಕೈ ಅಂತ ಹೇಳ್ತಾ ಇದ್ದೇನೆ. ಒಂದು ಕೈಲೂ ಮಾಡಬಹುದು ಶಪಥ, 2 ಕೈ ಮಾಡಿ ಏನಾಗುತ್ತದ, ಭಾರಿ ಖುಷಿ ಪಡು. ಯಶಸ್ಸು ತಾಳ್ಟೆಯನ್ನು ತೋರಿಸುತ್ತೇನು ಕೂಡ. ನ ಹರೇ ಪರಮಂ ನ ಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣ ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದ. ಹೀಗೆ ಹೇಳ್ಬೇಕು. ದೇವರು ಸರ್ವೋತ್ತಮನಲ್ಲ. ಎಲ್ಲ ಆಚಾರ್ಯ ಎಲ್ಲ ಅನೇಕ ರೀತಿಯಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಕೇಳೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮೂಹಿಕ ತುಂಬಿದ ಸಭೆಗಳಲ್ಲಿ ಮಾತ್ರ ಎಲ್ರಿಗೂ ಅರ್ಥ ಆಗತ್ತೆ. ಪುಸ್ತಕ ಇಟ್ಕೊಂಡು ಕೇಳದವ್ರಿಗೂ ಅರ್ಥ ಆಗತ್ತೆ. ಪಾಠದಲ್ಲಿ ಹಾಗಲ್ಲ, ಅಲ್ಲಿ ಏನ್ ಮಾಡ್ಬೇಕಾಗ ಈ ಅಧಿಕರಣ ಸೂತ್ರ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಜನರಲ್ ಘೋಷಣೆ ಆದ್ರಿಂದಾಗಿನೇ ಒಟ್ಟಿಗೆ ಹೇಳ್ಬಿಡ್ತಾರೆ. ನೋಡಪ್ಪ ಸರಿ, ಇಷ್ಟು ಯೋಚನೆ ಮಾಡಿ, ದೇವರಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟು ಪ್ರತಿ ಸತಿ ಎಲ್ಲಿ ಹೋದ್ರು ಯಾವ ಸುಧಾರಣೆ ಮಾಡ್ಬಿಟ್ಟು ಬಜೀತಿ ಆಗುತ್ತೆ. ಯಾಕೆ ಗೊತ್ತೇ ಇಲ್ಲ, ಏನ್ ವಾಟಿ ತಟ್ಟತಾನೆ ಗೊತ್ತಿಲ್ಲ. ಯಾವ್ದು ಅವ್ರಿಗೆ ಗೊತ್ತಿಲ್ಲ ಹಾಡು. ಅಡ್ರೆಸ್ ಹೇಳ್ಬೇಕು, ಏನ್ ಮಾಡ್ತೀವಿ ಫಸ್ಟ್, ನೀನ್ ಫಸ್ಟ್ ಇಯರ್ ಗೊತ್ತು ಅಂತ ಕೇಳ್ತಾರೆ. ಅದ್ರ ಲ್ಯಾಂಡ್ ಮಾರ್ಕ್, ಅಲ್ಲಿಂದ ಎಷ್ಟು ದೂರ ಅಂತ ಹೇಳ್ತಾರೆ. ಇವ್ರು ನಮ್ ಲ್ಯಾಂಡ್ ಮಾರ್ಕ್ ಹೇಳ್ಕೊಬೇಕು, ಅವ್ರ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು. ಇವೆಲ್ಲ ಆಚಾರಿಷ್ಟ ಹೇಳ್ತಾ ಯಾಕೆ ಬರೋದು ಅಂದ್ರೆ ಹೇಗೆ ಹೇಳ್ಬೇಕು, ಹೇಗೆ ಬರೀಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಗುರುಗಳು ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ನೀವ್ಯಾರು ನಾವತ್ತೇ ಹೀಗೆ ಮಾಡೋದು ಕೂತ್ಕೊಂಡ್ರೆ ಪಜಿತಿ ಆಗುತ್ತೆ. ಅವ್ರು ಹೇಳಿದಾಗ ಮಾಡ್ಬೇಕು. ಶೃಣುತಾಮ ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮ. ನೋಡಿ, ಎರಡು ಸಮನ್ವಯ, ಇದಿಷ್ಟು ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ. ಈ ಪಾದ ಬಂದಿದ್ದೆಲ್ಲ ಯುಕ್ತಿ ಪಾದ. ಬ್ರಹ್ಮಸೂತ್ರ 2ನೇ ಅಧ್ಯಾಯದ ಮೊದಲನೇ ಪಾದ ಇದೆ. ಏನದು? ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್. ಪರಮ ಅಂತ ಹೇಳಿದ್ವಲ್ಲ, ಸರ್ವೋತ್ತಮ ಅಂತ ಹೇಳಿದ್ವಲ್ಲ, ಅವ್ರು ಸರ್ವೋತ್ತಮ ಆಗದೆ ಹೋಗಿದ್ರೆ ಜಗತ್ತೆಲ್ಲ ಅವ್ರ ರಸ್ತೆಯಲ್ಲಿ ಯಾಕೆ ಇರ್ತಾ ಇತ್ತು? ಜಗತ್ತೆಲ್ಲ ಅವ್ರ ರಸ್ತೆಯಲ್ಲಿ ಯಾತಕ್ಕೆ ಇರ್ತಾ ಇತ್ತು? ಫಸ್ಟ್ ಕೇಳ್ತಾರೆ. ಅಂದ್ರೆ ಜಗತ್ತು ಅಸ್ವತಂತ್ರ, ಅವನು ಸ್ವತಂತ್ರ ಅಂತ ಹೇಳಿದಾಗ ಇವನೇನ್ ಮಾಡ್ತಾನೆ, ಕೂತವನ್ ಏನ್ ಮಾಡ್ತಾನೆ ಈಗ, ಅದನ್ನ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ನಿಮ್ಮ ಹರಿ ಶಬ್ದಕ್ಕೆ ಗಾಡ್ ಅಂತ ಅಷ್ಟೇ ಈಗ ಅರ್ಥ. ಗಾಡ್ ಇದ್ದಾನೆ ಈಗ. ಯಾಕೆ ಹೇಳಿದ ಅಂತ ಕೇಳಿದ್ರೆ ಹೇಳ್ತಾರೆ ಈಗ, ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇ. ನಿಮ್ಮ ಕೈಯಲ್ಲಿ ಅವ್ರ ಕೈಯಲ್ಲಿ ಇಲ್ಲದೆ ಹೋಗಿದ್ರೆ ಒಂದ್ ಕೆಲಸ ಆಗೋಯ್ತು. ಈಗ ಯಾರು ಮಾಡಿದ್ರು ಪ್ರಶ್ನೆ. ಈಗ ಹೋಗ್ತಾ ಹೋಗ್ತಾ ಬುಡು ತೊಡ್ದ ಈಗ. ಗೊತ್ತಾಯ್ತಾ? ಯಾರಪ್ಪ ತುಳಿಸಿದ್ರು, ತುಳಿ ಅಂತ ಹೇಳಿದ್ನಾ? ಇಲ್ಲ. ನೀನೇ ತರ ತುಳಿಸಿದ್ದ ಈಗ ಹೋಗಿ ನೀನ್ ತುಳಿತೀಯಾ? ಇಲ್ಲ. ಯಾಕೆ? ನಾವು ಗೊತ್ತಿದೆ ನಿನಗೆ, ಇನ್ನೊಬ್ರು ಇಲ್ಲ, ಎದುರಿಗೆ ಕಾಣ್ತಾ ಇಲ್ಲ. ನೀನಂತೂ ತುಳಿದಿದ್ಯಾ, ತುಳಿದವ್ರು ನೀನು. ಆದ್ರೆ ನಿನಗೇನಿಲ್ಲ, ಅದ್ರ ಬಗ್ಗೆ ಇಂಟೆನ್ಷನ್ನೇ ಇಲ್ಲ. ಕೆಲಸ ಆಗಿದೆ ಅಂದ್ಮೇಲೆ ಏನರ್ಥ? ಮಾಡಿದವರು ಬಿಡ್ಲೇಬೇಕು, ಇಲ್ಲ ಸಾಧ್ಯ ಇಲ್ಲ. ಯಾರು ಮಾಡಿರ್ಬೇಕು ಅಂತ ಪ್ರಶ್ನೆ. ಈಗ ಯಾರು ಮಾಡಿರ್ಬೇಕು? ಇಲ್ಲ, ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳಗಿಲ್ಲ ನೀನು. ಯಾಕೆ? ಹಾಗೆ ಬಿದ್ದು ತುಳಿದ ನೋಡೋಣ ಅಂತ ಹಾಗಿದ್ರೆ ಹೋಗ್ತೀಯಾ? ಮತ್ತೆ ಕೂಗ್ತೀಯ ಅದಕ್ಕೆ? ದರಿದ್ರ ಯಾರು ಹಾಕಿದ್ರು ಎತ್ತಿ ಬೇರೆ ಹಾಕ್ತಾನೆ ದೂರ. ಅದಕ್ಕೆ ಇನ್ನೊಬ್ಬ ಸಿಟ್ಟು ಬಂದ್ರು ಸ್ವಲ್ಪ ಚುಚ್ಕೋತಾನೆ ಕೆಲವು ಸಲ. ಆಗ ಸಿಟ್ಕೊಂಡ್ಬಿಡುತ್ತೆ. ಅದು ತಾನು ಮಾಡಿದ್ದಲ್ಲ ಅಂತ ಒಪ್ಕೊಂಡಾಗತ್ತಲ್ಲ. ಈಗ ಕೆಲಸ ಆಗಿದೆ ಅಂದ್ರೆ ಏನಾಗಿರ್ಬೇಕು? ದೇರ್ ಮಸ್ಟ್ ಬಿ ಎ ಪ್ರಾಪರ್ ಕಾಸ್ ಮತ್ತು ಬಿಹೈಂಡ್ ಎವ್ರಿ ಆಕ್ಷನ್ ಇರ್ಬೇಕಾ ಇಲ್ವಾ? ಇದೆ. ಮತ್ತೆ ಯಾವ್ದದು ಈಗ ಯೋಚನೆ ಮಾಡು. ಇಲ್ಲ ರೀ, ನಾನು ಕೆಲವ್ರು ಇರ್ತಾರೆ ಅಂಥವ್ರು ಗೊತ್ತಾ, ನಾ ಇಷ್ಟಪಟ್ಟೆ ತುಳಿದೇರಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀವಿ ಇವಾಗ? ಇಷ್ಟಪಟ್ಟು ಯಾರೋ ಸೆಕೆಂಡ್ ಬಿದ್ದಂತೆ ಯಾರೋ ಎತ್ತಿದ್ದಾರೆ ಹೋಗ್ಬಿಟ್ಟು. ಮನುಷ್ಯ ಯಾಕೆ ಎತ್ತಿದ್ರಿ ನನ್ನ? ಇಳಿಯೋದೇ ಹಾಗೆ ಅಂದಂತ ಏನ್ ಹೇಳ್ತೀರಿ? ಇಳಿಯೋದೇ ಹಾಗೆ ಅಂತ ಹುಚ್ಚರಿಯ ಹೇಳಕ್ಕೆ. ಅದಕ್ಕೆ ಹೇಳ್ತಾರೆ ಸರಿ ಬಿಡ. ಹಾಗಿದ್ರೆ ಇದು ಯಾತಕದೇನೆ ದುಃಖ ಮಾಡ್ಕೊಂಡಿ ಅಂತ ಹೇಳೋದು ಒಂದು ಭಾಗ. ದುಃಖ ಯಾತಕಯ್ಯ ಮಾಡ್ಕೊಂಡಿ, ಅಸ್ವತಂತ್ರ ಅಲ್ವಾ ನೀನು, ಅದು ಇನ್ನೊಂದು. ನೋಡ್ರಿ, ದುಃಖ ನಾನು ಇಷ್ಟ ಮಾಡ್ಕೋತೀನಿ ಅಂತ ಒಂದು ಸುಖ ಬೇಕು ಅಂತ ಅನ್ಸುತ್ತಾರೆ. ಈಗ ಬರೀ ಒಳ್ಳೆ ಕೆಲಸನೇ ಮಾಡ್ಕೊಂಡಿದ್ದಿದ್ರೆ ಮಾತು ಹೇಳ್ಬೋದಾಗಿತ್ತು. ದೇವ್ರು ತಗೊಂಡು ಆಮೇಲೆ ಮಾಡೋಣ ಅಂತ ಹೇಳಿ. ನಾವು ಅನ್ವಾಂಟೆಡ್ ಥಿಂಗ್ಸ್ ಎಷ್ಟಾಗುತ್ತೆ, ಎಷ್ಟು ಪ್ರಪೋರ್ಟ್ ಒಟ್ಟು ಲೆಕ್ಕ ತಗೊಂಡ್ರೆ ಜಾಸ್ತಿ ಏನಿರುತ್ತೆ ದುಃಖನೇ ಜಾಸ್ತಿ ಇರುತ್ತೆ. ಮೊದಲೇ ತೋರುತ್ತಿದ್ದ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ದುಃಖ ಏಕ, ಸುಖ ಏಕ, ದುಃಖ ಅನೇಕ. ಮತ್ತು ಸುಖ ಬೇಕು ಅಂತ ಇಷ್ಟ ಇದೆ ನನಗೆ, 2 ಪಾಯಿಂಟ್ ಇಲ್ಲಿ. ಸುಖ ಬೇಕು ಅಂತ ಇಷ್ಟ ಇದೆ, ಸುಖ ಆಗ್ತಾ ಇಲ್ಲ. ದುಃಖ ಬೇಡ ಅಂತ ಇಷ್ಟ ಇದೆ, ದುಃಖ ಆಗ್ತಾ ಇದೆ. ಅನ್ವಾಂಟೆಡ್ ಆಗಿದೆ, ವಾಂಟೆಡ್ ಹೋಗಿದೆ. ಎರಡರಲ್ಲೂ ಸ್ವಾತಂತ್ರ್ಯ ಇಲ್ಲ. ದುಃಖ ಹೋಗ್ಸಕ್ಕೂ ಸ್ವಾತಂತ್ರ್ಯ ಇಲ್ಲ, ಸುಖ ತಗೊಳ್ಳೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಈ ದೇವ್ರು ಏನಾಗಿರ್ಬೇಕು ನೋಡಿ. ಈಗ ಸುಖ, ನಿತ್ಯ ಸುಖ, ಆನಂದೋಮಯೋಭ್ಯಾಸ, ಯಾಕೆ ಸ್ವಾತಂತ್ರ್ಯ. ದೋಷ ಇಲ್ಲೇ ಇಲ್ಲ, ನಿರ್ದೋಷ. ಯಾಕೆ ಸ್ವಾತಂತ್ರ್ಯ ಇದೆ. ಇವೆರಡನ್ನು ಗಟ್ಟಿ ಮಾಡಿಕೊಂಡ್ರೆ
ನಮಗೇನಾಗುತ್ತೆ, ಸ್ವಾತಂತ್ರ್ಯ ಶಬ್ದ ಅರ್ಥ ಚೆನ್ನಾಗಾಗತ್ತೆ. ನಾನು ಮಾಡಿದೆ ಎಂಬ ಭಾವನೆ ಹೋಗ್ಬಿಡುತ್ತೆ. ನಮ್ಮ ಜನಗಳೆಲ್ಲ ಒಂದು ಆಧಾರಕ್ಕೆ ಕಾಮೆಂಟ್ ಮಾಡ್ತಿರ್ತಾರೆ, ಇದು ಬೇರೆ ಕೆಲಸನೇ ಇಲ್ಲ ಅವರಿಗೆ, ಬರೀ ಪಾಪ ಕರ್ಮ ಅಂತಾರೆ. ಎಷ್ಟು ನಮ್ಮನ್ನು ಬೇಕತ್ತ ಓಡಾಡ್ತಿರ್ತಾರೆ ಅಷ್ಟೇ ಹೊರತು ಇವ್ರ ಬುದ್ಧಿನೇ ಇಲ್ಲ ಅಂತ ಹೇಳೋರಿದ್ದಾರೆ. ಅಲ್ಲ, ಫ್ಯಾಕ್ಟ್ ಅದು. ಗೊತ್ತಾ, ಅದು ಮಾಡಿಕತ್ತ ಎದೆ ಕಾಣಿಸ್ತಾ ಇದೆ, ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಅದಕ್ಕೆ ವಿಷಯ ಇದೆಲ್ಲ ಏನಿದು ಬ್ರಹ್ಮ ಜಿಜ್ಞಾಸ, ದೇವರ ಬಗ್ಗೆ ಚಿಂತನೆ ಅಂತ. ಚಿಂತನೆ ಮಾಡಿ. ಈಗ ಅನ್ವಾಂಟೆಡ್ ಆಗ್ತಾ ಇದೆ, ವಾಂಟೆಡ್ ಆಗ್ತಾ ಇಲ್ಲ. ನಿತ್ಯ ಸುಖ ಒಮ್ಮೆ ಸುಖ ಮಾಡ್ಕೊತೀನಿ ಅಂತ ಹೇಳ್ತಲ್ಲ, ನಿತ್ಯ ಸುಖ ಬೇಕು ನನಗೆ. ಯಾಕಿಲ್ಲ? ಇಲ್ಲ ಹೋದಲ್ಲ, ಆಮೇಲೆ ಸ್ವತಂತ್ರ ಒಪ್ಕೊಂಡಾಗಾಯ್ತಲ್ಲ, ಕೆಲಸ ಆಗಿದೆ, ಒಬ್ಬರು ಇರ್ಬೇಕಂತ ಒಪ್ಕೊಂಡೇ ಅಲ್ಲ, ಅವ್ನು ಯಾರಾಗಿರ್ಬೇಕಾಗಿದೆ ಪ್ರಶ್ನೆ ಆಗಿದೆ. ಗೊತ್ತಾ, ಯಾರಾಗಿರ್ಬೇಕು, ಯಾರ ಇರ್ಬೇಕು, ಯಾರದು ಯೋಚನೆ ಮಾಡಿ. ಇವೆಲ್ಲ ಹೇಳಕ್ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೌದಲ್ಲ, ನಮ್ಮ ಶಕ್ತಿ ಮೀರಿ ನಡೀತಾ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಆಗ ಭಗವದ್ಗೀತೆ ಅರ್ಥ ಆಗತ್ತೆ. 5 ಕಾರಣ ಇರುತ್ತೆ ಪ್ರತಿಯೊಂದು ಕಡೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮು. ತೆಗೆದಾಕ್ಲಿಕ್ಕೆ ಬರೋದೇ, ಎಲ್ಲೋದ್ರೂ ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಈ ನೋಡಿ, ಗ್ಯಾಸ್ ಇಲ್ಲ, ಏನೇನು ಪ್ರಾಬ್ಲಮ್. ಗ್ಯಾಸ್ ಎಲ್ಲ ಅವ್ರ ಮೇಲೆ ಯಾರು ಗೊತ್ತಿದ್ದಾರೆ. ಈಗ ಡಿಪೆಂಡೆನ್ಸ್ ಇದೆ ಅದ್ರ ಮೇಲೆ. ಗ್ಯಾಸ್ ನೀನು ಸ್ವಾತಂತ್ರ್ಯ ಇಲ್ಲ, ನಮ್ಮಲ್ಲಿ ಇಲ್ಲ, ಅಷ್ಟು ಮಾಡಕ್ ಆಗ್ತಾ ಇಲ್ಲ. ಅಸ್ವಾತಂತ್ರ್ಯ ಬಂತ ಇಲ್ಲ. ಈಗ ನಿತ್ಯದ ಜೀವನ ಯಾವುದೋ ಕತೆ ಕಟ್ಕೋಬಾರದು. ಇವು ಏನ್ ನಡೀತಾ ಇದೆ ಅಷ್ಟು ತಿಳ್ಕೊಂಡ್ರು ಸಾಕು. ಈ ಪ್ರೆಸೆಂಟ್ ಆಕ್ಷನ್ ತಿಳ್ಕೊಂಡ್ರು ಕೂಡ ಏನಾಗತ್ತೆ, ನಮಗೆ ಇನ್ನೊಂದು ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ವಸ್ತು ಇದೆ, ಅದು ಹೇಗಿರಬೇಕು ಅಂತ ಮುಂದಿನ ಪ್ರಶ್ನೆ. ಅದನ್ನ ಅವಸರ ಪಟ್ಟರೆ ಇದಾಗ ಇಡೀ ಸಮಯಪಾದ ರಿವಿಷನ್ ಆಗುತ್ತೆ. ಅದು ಎಸೆನ್ಸ್ ಆಫ್ ಸಮಯಪಾದ. ಇಷ್ಟೆಲ್ಲ ಯಾಕೆ ಖಂಡನೆ ಮಾಡಿದ್ರೆ ಬೇರೆ ಮತಗಳು ಅಂತ ಕೇಳಿದ್ರೆ ಉತ್ತರ ಇದೆ.